ನಾನು ನಾಟಿ ಕೋಳಿ ಮರಿಗಳನ್ನು ಮೊದಲು 3 ತಿಂಗಳ ಕಾಲ ಹೊರಗಡೆ ಬಿಡದೆ ಒಳಗಡೆಯೇ ಸಾಕುತ್ತೇನೆ. ಏಕೆಂದರೆ ಈ ಸಮಯದಲ್ಲಿ ಅವು ತುಂಬ ಚಿಕ್ಕದಾಗಿರುತ್ತವೆ ಮತ್ತು ನಾಯಿಗಳು, ಬೆಕ್ಕುಗಳು, ಮುಂಗುಸಿ ಮುಂತಾದ ಪ್ರಾಣಿಗಳಿಂದ ಅಪಾಯ ಇರುವ ಸಾಧ್ಯತೆ ಹೆಚ್ಚು. ಒಂದು ವೇಳೆ ನಿಮ್ಮ ಫಾರ್ಮ್ಗೆ ಉತ್ತಮವಾದ ಬೇಲಿ ವ್ಯವಸ್ಥೆ ಇದ್ದು ಇಂತಹ ಪ್ರಾಣಿ ಪಕ್ಷಿಗಳಿಂದ ತೊಂದರೆ ಇಲ್ಲದಿದ್ದರೆ ಮರಿಗಳನ್ನು ಹೊರಗಡೆಯೂ ಸಾಕಬಹುದು. ಆದರೆ ನಮ್ಮಲ್ಲಿ ಬೇಲಿ ವ್ಯವಸ್ಥೆ ಇಲ್ಲದಿರುವುದರಿಂದ ಮತ್ತು ಹೆಚ್ಚಿನ ಸುರಕ್ಷತೆಗಾಗಿ 3 ತಿಂಗಳವರೆಗೆ ಒಳಗಡೆಯೇ ಸಾಕುತ್ತೇವೆ. ಒಳಗಡೆ ಮರಿಗಳಿಗಾಗಿ ಪ್ರತ್ಯೇಕ ಕಂಪಾರ್ಟ್ಮೆಂಟ್ ಮಾಡಿದ್ದೇವೆ. ಇದರಿಂದ ದೊಡ್ಡ ಕೋಳಿಗಳು ಬಂದು ಮರಿಗಳಿಗೆ ಕಿರಿಕಿರಿ ಅಥವಾ ಹಾನಿ ಮಾಡುವುದಿಲ್ಲ. ಜೊತೆಗೆ ಅವುಗಳಿಗೆ ಇಡುವ ಮೇವು ಮತ್ತು ನೀರನ್ನು ಬೇರೆ ಕೋಳಿಗಳು ತಿನ್ನುವುದಿಲ್ಲ ಮತ್ತು ಕುಡಿಯುವುದಿಲ್ಲ. ಹೀಗಾಗಿ ಮರಿಗಳು ತಮ್ಮ ಇಷ್ಟದಂತೆ ಓಡಾಡುತ್ತಾ, ಸಮಯಕ್ಕೆ ಸರಿಯಾಗಿ ಮೇವು ತಿನ್ನುತ್ತಾ, ನೀರು ಕುಡಿಯುತ್ತಾ ಆರೋಗ್ಯವಾಗಿ ಬೆಳೆಯುತ್ತವೆ. ಈ ರೀತಿಯಾಗಿ ಪ್ರತ್ಯೇಕ ಕಂಪಾರ್ಟ್ಮೆಂಟ್ನಲ್ಲಿ ಸಾಕುವುದರಿಂದ ಮರಿಗಳ ಬೆಳವಣಿಗೆ ಉತ್ತಮವಾಗುತ್ತದೆ ಮತ್ತು ಸಾವಿನ ಪ್ರಮಾಣವು ಗಣನೀಯವಾಗಿ ಕಡಿಮೆಯಾಗುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.